ನಮಸ್ಕಾರ. ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಈ ದಿನ ನಾನು ಉಡುಪಿ ಕಡೆ ಸಾರಿನ ಪೌಡರ್ ಹೇಗೆ ಮಾಡ್ತಾರೆ ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಸಾರಿನ ಪುಡಿ ಮಾಡಲಿಕ್ಕೆ ಬೇಕಾಗೋ ಪದಾರ್ಥಗಳು: ಕೊತ್ತಂಬರಿ ಬೀಜ 3/4 ಕಪ್ಪು, ಜೀರಿಗೆ 1/4 ಕಪ್ಪು, ಮೆಂತ್ಯ 1 ಟೇಬಲ್ ಸ್ಪೂನು, ಕರಿಬೇವು 25 ಎಲೆ, ಕೊಬ್ಬರಿ ಎಣ್ಣೆ 1.5 ಟೇಬಲ್ ಸ್ಪೂನು, ಬ್ಯಾಡಗಿ ಮೆಣಸಿನ್ಕಾಯಿ ಸುಮಾರಾಗಿ 45ರಿಂದ 50 ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ. ಸ್ಟವ್ ಆನ್ ಮಾಡಿಬಿಟ್ಟು ಬಾಣಲೆ ಇಟ್ಕೊಳ್ಳಿ ಒಲೆ ಮೇಲೆ. ಅದಕ್ಕೆ ಅರ್ಧ ಟೇಬಲ್ ಸ್ಪೂನ್ನಷ್ಟು ಕೊಬ್ಬರಿ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಕೊತ್ತಂಬರಿ ಬೀಜ ಹಾಕಿ ಚೆನ್ನಾಗಿ ಕೊತ್ತಂಬರಿ ಬೀಜ ಪಟಪಟ ಅನ್ನೋವರೆಗೆ ಹುರಿಬೇಕು. ನೋಡಿ, ಈಗ ಕೊತ್ತಂಬರಿ ಬೀಜ ಪಟಪಟ ಅಂತ ಇದೆ ನೋಡಿ. ಇದು ಹೆಚ್ಚು ಹೊತ್ತೇನು ತಗೊಳ್ಳೋದಿಲ್ಲ ನಿಮಗೆ ಕೊತ್ತಂಬರಿ ಬೀಜ ಹುರಿಲಿಕ್ಕೆ. ನೀವು ಲೋ ಮೀಡಿಯಂ ಉರಿನಲ್ಲೇ ಹುರಿರಿ, ಸಣ್ಣ ಉರಿ ಇದ್ರೂ ತೊಂದರೆ ಇಲ್ಲ. ನೋಡಿ, ಈಗ ಇದು ಪಟಪಟ ಅನ್ನೋದು ಕಡಿಮೆ ಆಗಿದೆ. ಈಗ ಇದನ್ನು ಒಂದು ತಟ್ಟೆಗೆ ತೆಕ್ಕೊಳ್ಳೋಣ. 1 ಟೀ ಸ್ಪೂನ್ನಷ್ಟು ಎಣ್ಣೆ ಮತ್ತೆ ಹಾಕ್ಕೊಳ್ಳಿ. ಜೀರಿಗೆ ಹಾಕಿ, ಜೀರಿಗೆ ಜೊತೆನೆ ಈ ಕರಿಬೇವನ್ನು ಹಾಕಿ ಸಣ್ಣ ಊರಿನಲ್ಲಿ ಹುರಿರಿ. ನೋಡಿ, ನಿಮಗೆ ಜೀರಿಗೆ ಕೂಡ ನಿಮಗೆ ಪಟಪಟ ಅನ್ನೋಷ್ಟು ಹುರಿಬೇಕು ನೀವು. ಕರಿಬೇವು ನಿಮಗೆ ಆದಷ್ಟು ಡ್ರೈ ಆಗಿರೋದು ತಗೊಳ್ಳಿ, ಇಲ್ಲದೇ ಇದ್ರೆ ಕರಿಬೇವು ಗರಿ ಗರಿ ಆಗಿ ಬರಲ್ಲ. ನೋಡಿ, ಈಗ ಜೀರಿಗೆ ಪಟಪಟ ಅನ್ನೋದು ಕಡಿಮೆ ಆಗಿದೆ. ಇದನ್ನು ಕೂಡ ಕೊತ್ತಂಬರಿ ಬೀಜದ ಜೊತೆಗೆ ತೆಕ್ಕೊಳ್ಳೋಣ. 1/4 ಟೀ ಸ್ಪೂನ್ನಷ್ಟು ಎಣ್ಣೆ ಮತ್ತೆ ಹಾಕಿ, ಅದಕ್ಕೆ ಮೆಂತ್ಯ ಹಾಕಿ ಹುರಿಯೋಣ. ನೋಡಿ, ಈಗ ಮೆಂತ್ಯ ಕೂಡ ಪಟಪಟ ಅಂತ ಇದೆ. ಪಟಪಟ ಅನ್ನೋದು ಕಮ್ಮಿ ಆದಮೇಲೆ ಇದನ್ನ ಕೊತ್ತಂಬರಿ ಬೀಜ ಜೀರಿಗೆ ತೆಗೆದಿವಲ್ಲ, ಅದಕ್ಕೆ ಇದನ್ನು ಕೂಡ ತೆಗೆದುಬಿಡೋಣ. ಈಗ ಇದನ್ನು ಕೂಡ ತೆಗಿತಾ ಇದ್ದೀನಿ. ಮತ್ತು ಅರ್ಧ ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ. ನೀವು ಮೆಣಸಿನ್ಕಾಯಿನ ಬಿಸಿಲಿಗೆ ಇಟ್ಕೊಂಡ್ರೆ ನಿಮಗೆ ಮೆಣಸಿನ್ಕಾಯಿ ಬೇಗ ಗರಿ ಗರಿ ಆಗುತ್ತೆ. ಸೊ ನೀವು ಇದನ್ನಂತೂ ಬಿಡದೆ ಕೈ ಆಡ್ತಾ ಇರಬೇಕು, ಸಣ್ಣ ಊರಿನಲ್ಲೇ ಹುರ್ಕೊಳ್ಳಿ. ಈಗ ಇದು ಮೆಣಸಿನ್ಕಾಯಿ ಚೆನ್ನಾಗಿ ಆಗಿದೆ. ಎಲ್ಲವನ್ನು ಮತ್ತೆ ಹಾಕಿಬಿಟ್ಟು ಸ್ಟವ್ ಆಫ್ ಮಾಡಿ ಒಂದು ಸಲ ಹೀಗೆ ಕೈ ಆಡ್ಕೊಳ್ಳಿ. ಆ ಬಿಸಿಗೆ ನಿಮಗೆ ಮೆಣಸಿನ್ಕಾಯಿ ಮತ್ತು ಗರಿ ಗರಿ ಆಗುತ್ತೆ. ಮೆಣಸಿನ್ಕಾಯಿ ಹುರಿದು ಸ್ವಲ್ಪ ತಣ್ಣಗಾದ್ಮೇಲೆ ನೋಡಿ, ನಿಮಗೆ ಹೀಗೆ ನೋಡಿ ಮೆಣಸಿನ್ಕಾಯಿ ಗರಿ ಗರಿಯಾಗಿ ಬರುತ್ತೆ. ನಿಮಗೆ ಹುರಿದಿದ್ದು ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನ ಒಂದು ಮಿಕ್ಸರ್ ಜಾರ್ನಲ್ಲಿ ಹಾಕಿ ಪುಡಿ ಮಾಡ್ಕೊಳ್ಳಿ. ಸಾರಿನ ಪುಡಿನ ನೀವು ತೀರಾ ನುಣ್ಣಗೆ ಮಾಡಬೇಡಿ, ಸ್ವಲ್ಪ ತರಿ ತರಿಯಾಗಿದ್ದರೆ ಚೆನ್ನಾಗಿರುತ್ತೆ. ಸಾರಿನ ಪುಡಿ ತಣ್ಣಗಾದ್ಮೇಲೆ ನೀವು ಅದನ್ನು ಒಂದು ಡಬ್ಬಕ್ಕೆ ತೆಗೆದು ಮುಚ್ಚಿಟ್ರೆ ನಿಮಗೆ ಯಾವಾಗ ಬೇಕೋ ಆವಾಗ ನೀವು ಸಾರು ಮಾಡ್ಕೊಳ್ಳೋವಾಗ ಉಪಯೋಗಿಸ್ಕೋಬೋದು. ಸಾರಿನ ಪೌಡ್ರ್ ಮಾಡಬೇಕಾದ್ರೆ ನೀವು ಕೊತ್ತಂಬರಿ ಬೀಜ ಹಾಗೆ ಜೀರಿಗೆ ಪ್ರಮಾಣನ ಒಂದೊಂದು ಸಲ ಹೆಚ್ಚು ಕಡಿಮೆ ಮಾಡ್ಕೊಳ್ತಾ, ಅಂದರೆ ಒಂದು ಸಲ ಕೊತ್ತಂಬರಿ ಬೀಜ ಜಾಸ್ತಿ ಹಾಗೆ ಒಂದು ಸ್ವಲ್ಪ ಜೀರಿಗೆ ಜಾಸ್ತಿ, ಈ ಥರ ವ್ಯತ್ಯಾಸ ಮಾಡ್ಕೊಳ್ತಾ ಮಾಡಿದರೆ ನಿಮಗೆ ಸಾರಿನ ರುಚಿ ನಿಮಗೆ ವಿಶಿಷ್ಟವಾಗಿದ್ದು ಚೆನ್ನಾಗಿ ಅನಿಸುತ್ತೆ. ಹಾಗೆಯೇ ಉಡುಪಿ ಕಡೆ ಸಾರಿನ ಪೌಡ್ರ್ ಮಾಡಬೇಕಾದ್ರೆ ಅವರು ಮೆಣಸಿನಕಾಳು ಅಂದರೆ ಪೆಪ್ಪರು ಹಾಗೆ ಸಾಸಿವೆನ ಅವರು ಪುಡಿ ಮಾಡಬೇಕಾದ್ರೆ ಬಳಸೋದಿಲ್ಲ. ನೋಡಿದ್ರಲ್ವಾ ಉಡುಪಿ ಕಡೆ ಸಾರಿನ ಪುಡಿ ಹೇಗೆ ಮಾಡ್ತಾರೆ ಅಂತ ಹೇಳಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಸಾರಿನ ಪುಡಿಯನ್ನು ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯ ನಮಗೆ ತಿಳಿಸಿ. ನಮಸ್ಕಾರ.